ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಈ ದಿನ ಆನೇಕಲ್ ತಾಲೂಕಿನ ಜಿಗಣಿ ಹತ್ರ ಬರ್ತಾ ಇರುವಂತಹ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸುಮಾರು 18,000 ಸೈಟ್ಗಳಿದಾವಂತೆ. ಹಾಗಾದರೆ ಆ ಸೈಟನ್ನು ಪಡ್ಕೊಬೋದಾ? ಹೇಗೆ? ಹಾಗೆ ನಮ್ಮ ಇಂಡಿಯಾದಲ್ಲಿ 2ನೇ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲೇ ನಿವೇಶನಗಳು ಇದ್ದಾವೆ. ಹಾಗಾದರೆ ಬೆಂಗಳೂರಿನ ಜನ, ನಮ್ಮ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಸ್ವಂತ ಒಂದು ಸೂರು ಇರಬೇಕು, ಒಂದು ಸೈಟ್ ಇರಬೇಕು, ಮನೆ ಕಟ್ಕೊಬೇಕಂತ ಆಸೆ ಇರೋಂಥವ್ರಿಗೆ, ಹಾಗೇ ಕೆಳ ಮಧ್ಯಮ ಸೇರಿದಂತೆ ವಿವಿಧ ವರ್ಗದ ಸಾವಿರಾರು ಜನರಿಗೆ ಕರ್ನಾಟಕ ಗೃಹ ಮಂಡಳಿಯಿಂದ ಒಂದು ನಿವೇಶನವನ್ನು ಪಡೆಯುವಂತಹ ಶುಭ ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ಸೂರ್ಯನಗರದಲ್ಲಿ ಆ ಒಂದು ಬಡಾವಣೆಗೆ ಸೂರ್ಯನಗರ ಆ ಬಡಾವಣೆ ಅಂತ ಹೆಸರನ್ನು ಇಡಲಾಗಿದೆ. ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದವರಿಗೆ 50% ರಿಯಾಯಿತಿ ಇದೆ. ಚದುರ ಅಡಿಗೆ 1,425 ರೂಪಾಯಿಯಿಂದ 2,975 ದರವನ್ನು ನಿಗದಿ ಮಾಡಲಾಗಿದೆ. ಈಗಾಗಲೇ ರೈತರ ಪಾಲಿನ ನಿವೇಶನ ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ BDA ಅವರು 18,000 ಸೈಟ್ಗಳನ್ನು ಮಾಡಿದ್ದಾರೆ. ಹಾಗೆ ಆನ್ಲೈನ್ ಮೂಲಕ ಸುಮಾರು 18,000ಕ್ಕಿಂತ ಹೆಚ್ಚಿನ ಅರ್ಜಿಗಳು ಬಂದಿದ್ದಾವೆ. ಆದ್ದರಿಂದ ಅವೆಲ್ಲ ಸೋಲ್ಡ್ ಔಟ್ ಅಂತಲೇ ತಿಳ್ಕೊಬೇಕು. ಎಲ್ಲ ಸೈಟ್ಗಳು ಏನು ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರು ಅವ್ರನ್ನ ಲಾಟ್ರಿಗಳ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದ್ದರಿಂದ ಆ 18,000 ಸೈಟ್ಗಳು ಸಹ ಸೋಲ್ಡ್ ಔಟ್ ಆಗಿದೆ ಅಂತ ತಿಳ್ಕೊಬೇಕು ನಾವೀಗ. ಯಾಕೆಂದರೆ ಲಾಟ್ರಿ ಮೂಲಕ ಅದನ್ನು ಆಯ್ಕೆ ಮಾಡ್ತೀವಿ ಅಂತ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆದಂತಹ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರಾಗ. ಈಗ ಆ ಪ್ರಕ್ರಿಯೆ ಇನ್ನು ಶುರುವಾಗಬೇಕಾಗಿದೆ, ಇನ್ನು ಶುರುವಾಗಿಲ್ಲ. ಅದು ಶುರುವಾದರೆ 18,000 ಸೈಟ್ಗಳು ಸಹ ಎಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವರಿಗೆಲ್ಲ ಲಾಟ್ರಿ ಮೂಲಕ ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈಗಾಗಲೇ ರೈತರ ಪಾಲಿನ ಒಂದು ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. ರೈತರಿಗೂ ಸಹ ಸುಮಾರು 18,000 ಸೈಟ್ಗಳು ಲ್ಯಾಂಡ್ ಏನು ಓನರ್ಸ್ ಇದ್ದಾರೆ, ಲ್ಯಾಂಡ್ ಓನರ್ಸ್ಗಳಿಗೆ 18,000 ಸೈಟ್ಗಳನ್ನು ಕೊಡ್ತಾರೆ. ಆ 18,000 ಸೈಟ್ಗಳನ್ನು ಲ್ಯಾಂಡ್ ಓನರ್ಸ್ಗಳು ಮಾರಾಟವನ್ನು ಮಾಡ್ಕೊಬೋದು. ವಿವಿಧ ರೀತಿಯ ಅಳತೆಗಳ ಸೈಟ್ಗಳು ಸಹ ಇದ್ದಾವೆ. ಸ್ನೇಹಿತರೆ, ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದ ಅಭಿವೃದ್ಧಿ ಪಡಿಸ್ತಾ ಇರುವಂಥ ಈ ಬಡಾವಣೆ ಈ ಲಾಟ್ರಿ ಮೂಲಕ ಇದು ಚಾಲನೆ ಸಿಗುತ್ತೆ. ಅದು ಈ ಲಾಟ್ರಿ ಆಗಬೇಕಾಗಿದೆ. ಎಲ್ಲರೂ ಸಹ ಕಾಯ್ತಾ ಇದ್ದಾರೆ, ಹಾಗೆ ಕಮೆಂಟು ಮಾಡ್ತಾ ಇದ್ದಾರೆ. ನಿನ್ನೆ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡಿದ್ದಾರೆ ನಮ್ಮ ವಿಡಿಯೋದಲ್ಲಿ, ಸರ್ ಸೂರ್ಯನಗರ ಅದು ಯಾವಾಗ ಲಾಟ್ರಿ ಆಗುತ್ತೆ ಡೇಟನ್ನು ತಿಳಿಸಿ ಅಂತ. ಸ್ನೇಹಿತರೆ, ಇನ್ನೂ ಕರ್ನಾಟಕ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನೂ ಕೊಟ್ಟಿಲ್ಲ. ಅದರಿಂದ ಇನ್ನೂ ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ವಿವಿಧ ಅಳತೆಯ ನಿವೇಶನಗಳನ್ನು ರಚನೆ ಮಾಡಿದ್ರು KHB ಅವರು. ಕರ್ನಾಟಕ ಹೌಸಿಂಗ್ ಬೋರ್ಡ್ 1,425 ರೂಪಾಯಿಂದ 2,975 ದರ ನಿಗದಿ ಮಾಡಿದರು. ಇದು ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ನೋಡಿ, 1,425 ರೂಪಾಯಿಂದ 2,975 ದರವನ್ನು ನಿಗದಿ ಮಾಡಲಾಗಿದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 50% ರಿಯಾಯಿತಿ, ರಿಯಲ್ ಎಸ್ಟೇಟ್ ಉದ್ಯಮದ ಬೆಳವಣಿಗೆಗೆ ನೀಡುವ ಸ್ವಂತ ನಿವೇಶನ ಸೂರು ಕಲ್ಪಿಸಲು ಮಂಡಳಿಯ ನಿವೇಶನದ ನಿರೀಕ್ಷೆಯಲ್ಲಿದ್ದಂತಹ ಅಂತಿಮವಾಗಿ ನಿವೇಶನ ಪಡೆದುಕೊಳ್ಳುವಂಥ ಕಾಲ ಕೂಡಿ ಬಂದೈತೆ. ಇದು ಅತ್ಯಂತ ಒಳ್ಳೆ ಬಡವರಿಗೆ ಕೈಗೆಟಕುವ ದರದಲ್ಲಿ ಕರ್ನಾಟಕ ಗೃಹ ಮಂಡಳಿಯವರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಕೊಬೋದು. ಯಾಕೆಂದರೆ 3,000 ಒಳಗೇನೆ 2,975 ರೂಪಾಯಿ ಸಿಗ್ತಾ ಇದೆ ಅಂದರೆ ಒಂದು ಜನಸಾಮಾನ್ಯರಿಗೆ ಕೈಗೆಟಕುವ ಬೆಲೆ ಅಂತ ಹೇಳ್ಬಿಡ್ಬೋದು. 1,200 ಎಕರೆಯಲ್ಲಿ ಅಭಿವೃದ್ಧಿ. ಆನೇಕಲ್ ತಾಲೂಕಿನ ಕಾಡು ಜಕ್ಕನಹಳ್ಳಿ, ಇಂಡ್ಲುವಾಡಿ,
ಹಾಗೂ ಬಗ್ಗನದೊಡ್ಡಿ ಗ್ರಾಮಗಳ ವ್ಯಾಪ್ತಿಯಲ್ಲಿ 1938 ಎಕರೆ ಜಮೀನನ್ನು ಭೂಮಾಲೀಕರು ತಮ್ಮ ಮಂಡಳಿ ನಡುವೆ 50-50 ಅನುಪಾತದಲ್ಲಿ ನಿವೇಶನದ ಅಭಿವೃದ್ಧಿಗೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಈ ಪೈಕಿ ಸದ್ಯ 1200 ಎಕರೆಯಲ್ಲಿ ಬಡಾವಣೆಯನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈಗಾಗಲೇ ರೈತರ ಪಾಲಿನ ನಿವೇಶನವನ್ನು ಹಂಚಿಕೆಯ ಪ್ರಕ್ರಿಯೆಯನ್ನು ಸಹ ಶುರು ಮಾಡಿದ್ದಾರೆ. ಆದರೆ ಅವ್ರಿಗಿನ್ನ ಹಂಚಿಕೆ ಆಗಬೇಕಾಗಿದೆ. ಅವರು ಸಹ ವೆಯ್ಟ್ ಮಾಡ್ತಾ ಇದ್ದಾರೆ, ರೈತರು ಅಷ್ಟೇ. ಆದಾಯ 1 ಮತ್ತು ಆದಾಯ 2 ಹೀಗೆ ಅನೇಕ ರೀತಿಯ ವರ್ಗಗಳನ್ನು, ಹೇಗೆ ಆರ್ಥಿಕವಾಗಿ ಹಿಂದುಳಿದವರು, ಅಲ್ಪ ಆದಾಯ ಇರುವಂಥವರು, ಮಧ್ಯಮ ಆದಾಯ, ಉನ್ನತ ಆದಾಯ, ಹೀಗೆ 5 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಸುಮಾರು 75 ಎಕರೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಸಹ ಅಲ್ಲೇ ನಿರ್ಮಾಣ ಆಗುತ್ತೆ. ಈಗಾಗಲೇ ಅದನ್ನು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಇನ್ನು 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಆ 2 ವರ್ಷದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇಡೀ ಇಂಡಿಯಾದಲ್ಲೇ ಇದು 2ನೇ ಅತಿ ದೊಡ್ಡ ಸ್ಟೇಡಿಯಂ ಅಂತಲೇ ಹೇಳ್ಬೋದು. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 1425 ರೂಪಾಯಿಗೆ 20/30 ಸೈಟನ್ನು ಕೊಡ್ತಾ ಇದ್ದಾರೆ. ಅಲ್ಪ ಆದಾಯ ಇರುವಂಥವ್ರಿಗೆ 2850 ರೂಪಾಯಿ ಕೊಡ್ತಾ ಇದ್ದಾರೆ, 30/40. ಮಧ್ಯಮ ವರ್ಗದವರಿಗೆ 2900 ರೂಪಾಯಿಯಿಂದ 2900 ರೂಪಾಯಿ 30/50 ಸೈಟನ್ನು ಕೊಡ್ತಾ ಇದ್ದಾರೆ. ಉನ್ನತ ಆದಾಯ ಇರೋಂಥವ್ರಿಗೆ 2950 ರೂಪಾಯಿ, ಅದು 60/40 ಸೈಟ್ಗಳನ್ನು ಕೊಡ್ತಾ ಇದ್ದಾರೆ. ಉನ್ನತ ಆದಾಯ ವರ್ಗ 2 ಅವ್ರಿಗೆ 2975 ರೂಪಾಯಿ 50/80 ಸೈಜಿನ ಅಳತೆಯ ನಿವೇಶನವನ್ನು ಹಂಚಿಕೆಯನ್ನು ಮಾಡಲಾಗುತ್ತೆ. 2390 ನಿವೇಶನದ ಹಂಚಿಕೆ, 1200 ಎಕರೆ ಅಭಿವೃದ್ಧಿ ಪಡಿಸಿರುವಂತಹ ಈ ನಿವೇಶನದಲ್ಲಿ 14,000 ನಿವೇಶನಗಳಿಗೆ 16,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತೆ. ಈ ಪೈಕಿ ಮೊದಲ ಹಂತದಲ್ಲಿ 2390 ನಿವೇಶನಗಳನ್ನು ಹಂಚಿಕೆ ಮಾಡಿ ಉಳಿದವುಗಳನ್ನು ನಂತರ ದಿನಗಳಲ್ಲಿ ಹಂಚಿಕೆಯನ್ನು ಮಾಡಲಾಗುತ್ತೆ ಅಂತ ನ್ಯೂಸ್ ಬರ್ತಾ ಇದೆ. ಇಂಡ್ಲವಾಡಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮಾಡಿದರು. ಹಾಗೆ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಈ ಲಾಟ್ರಿ ಮೂಲಕ ಇದನ್ನು ಹಂಚಿಕೆ ಮಾಡ್ತೀವಿ ಅಂತ ಅಧಿಕಾರಿಯೊಂದಿಗೆ ಅವರು ತಿಳಿಸಿದರು. ಈಗಾಗಲೇ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ವಿವಿಧ ಹಂತದ ಅಭಿವೃದ್ಧಿ ಬಡಾವಣೆಗಳು ಕಳೆದೊಂದು ವರ್ಷದಿಂದ ನಾನಾ ಯೋಜನೆಗಳನ್ನು ರೂಪಿಸ್ತಾ ಬಂದಿದೆ. ಚಂದಾಪುರ ಆನೇಕಲ್ ರಸ್ತೆಯಲ್ಲಿರುವ ಸೂರ್ಯನಗರ 1 ಸುಮಾರು 101 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ಅಲ್ಲಿ ಫ್ಲ್ಯಾಟ್ಗಳನ್ನು ಸಹ ಮಾಡ್ತಾರಂತೆ. ಸೂರ್ಯ ಶೈನ್ ಮತ್ತು ಸೂರ್ಯ ಡಿವೈನ್ ಅನ್ನುವಂಥ 2 ಅಪಾರ್ಟ್ಮೆಂಟ್ಗಳು ಈ ಯೋಜನೆಯನ್ನು ಆರಂಭ ಮಾಡಲಾಗ್ತಾ ಇದೆ. ಸೂರ್ಯನಗರ 2ನೇ ಹಂತದಲ್ಲಿ ರಾಜಾಪುರದಲ್ಲಿ ಸುಮಾರು ನಿವೇಶನಗಳನ್ನು ಹಂಚಿಕೆ ಮಾಡಿದೆ. 4ನೇ ಹಂತದಲ್ಲಿ ನಿವೇಶನ ಹಂಚಿಕೆ ಮಾಡಲು ಪ್ರಕ್ರಿಯೆಯು ಸಹ ಶುರುವಾಗಿದೆ. ಈ ರೀತಿ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇದೆ. ಇಡೀ ಇಂಡಿಯಾದಲ್ಲಿಯೇ ಅತಿ ದೊಡ್ಡ ಸ್ಟೇಡಿಯಂ, 2ನೇ ಅತಿ ದೊಡ್ಡ ಸ್ಟೇಡಿಯಮ್ಮು ನಮ್ಮ ಬೆಂಗಳೂರಿನ ಈ ಇಂಡ್ಲವಾಡಿಯಲ್ಲಿ ಆಗ್ತಾ ಇದೆ. ಅದರ ಸುತ್ತಮುತ್ತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ರೀಸನಬಲ್ ರೇಟಲ್ಲಿ ಜನಸಾಮಾನ್ಯರಿಗೆ ಕೈಗೆಟಕುವ ಬೆಲೆಯಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. 14,000 ಸೈಟ್ಗಳು, ಅರ್ಜಿ ಬಂದಿರೋದು 16,000 ಚಿಲ್ಲರೆಯಷ್ಟು ಅರ್ಜಿಗಳು ಬಂದಿದ್ದಾವೆ. 14,000 ಸ್ನೇಹಿತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಲಾಟ್ರಿ ಮೂಲಕ ಅದನ್ನು ಆಯ್ಕೆ ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ. ಅದು ಪ್ರಕ್ರಿಯೆ ನಿವೇದನೆಗಳಲ್ಲಾಗುತ್ತೆ. ಆದರೆ ಈಗಿನ ಸಬ್ಜೆಕ್ಟ್, ಈಗಿನ ವಿಷಯ ಏನು ಅಂತಂದರೆ, ರೈತರ ಹತ್ರ ಸುಮಾರು ಒಂದು 16,000 ಸೈಟ್ಗಳಿವೆ. ಅದನ್ನು ನೀವು ತೆಗೆದುಕೊಳ್ಳಬಹುದು, ಕೊಂಡ್ಕೊಬೋದು. ನೀವು ಆ ಒಂದು ಜಾಗಕ್ಕೆ ಭೇಟಿ ಕೊಡ್ಬೋದು. ನಿಮಗೆ ಯಾವುದು ಸೂರ್ಯ ಪೂರ್ವಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಸೂರ್ಯ ಫೇಸ್ ಇರಬೇಕಾ, ಯಾವುದು ಆ ಫೇಸ್ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೋಡಿ. ಈಗ ಅಲ್ಲಿ ಸುಮಾರು 4,500 ರೂಪಾಯಿ ಹೇಳ್ತಾ ಇದ್ದಾರೆ ಅಲ್ಲೇ ಈಗ ರೈತರು. ಅಲ್ಲೇ 1 ವರ್ಷ ಆಗ್ತಾ ಇದೆ ಇದು ಅಲ್ಲಿ ಸ್ಟಾರ್ಟ್ ಆಗಿ. ಈಗ ರೈತರು
ತಮ್ಮ ಸೈಟನ್ನು ಮಾರಲಿಕ್ಕೆ 4.5 5 ಹೇಳ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು 2,975 ರೂಪಾಯಿ ನಿಲ್ಲಿಸಿದ್ರು. ಈಗ 1 ವರ್ಷ ಆಗ್ತಾ ಇದ್ದಂಗೆ ಅಲ್ಲೇ ಅದು ಡಬಲ್ ಆಗಕ್ಕೆ ಹೋಗ್ತಾ ಇದೆ ನೋಡಿ. ಈಗ ಅಲ್ಲೇ 4,000 ರೂಪಾಯಿ ಹೇಳ್ತಾ ಇದ್ದಾರೆ. 4,500ದಿಂದ 5,500ವರೆಗೂ ಮುಟ್ತಾ ಇದೆ. ಈಗ 1 ವರ್ಷಕ್ಕೆ ಡಬಲ್ ಆಗ್ತಾ ಇದೆ. ಇನ್ನೇನು ಸ್ಟೇಡಿಯಮು, ಕ್ರಿಕೆಟ್ ಸ್ಟೇಡಿಯಮು ಇನ್ನು 2 ವರ್ಷದಲ್ಲಿ ಆಗ್ಬಿಟ್ಟ ಅಂದರೆ ಆ ರೇಟು ಡಬಲ್ಲು ತ್ರಿಬಲ್ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ಅಭಿವೃದ್ಧಿಪಡಿಸಿರುವಂತಹ ಒಂದು ನಿವೇಶನಗಳು ಈಗ ರೈತರ ಹತ್ರ ಸೈಟ್ಗಳಿದ್ದಾವೆ. ಅವ್ರಿಗೆ ಹಂಚಿಕೆಯ ಪತ್ರ ಬರ್ತಾ ಇದ್ದಾಗೆ ನೀವು ಸೈಟನ್ನು ಖರೀದಿ ಮಾಡ್ಬೋದು ರೈತರಿಂದ. ಆದರೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಅವರಿಗೆ ನಿವೇಶನದ ಹಂಚಿಕೆ ಪತ್ರಗಳು ಬಂದ ನಂತರ ನೀವು ಮಾತುಕತೆಯನ್ನು ಮಾಡಿಕೊಂಡು ಸೈಟ್ಗಳನ್ನು ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಲಾಯರ್ ಮೂಲಕ ನಿಮ್ಮ ಆ ಪತ್ರಗಳನ್ನು ಪರಿಶೀಲನೆಯನ್ನು ಮಾಡಿಸಿ ನಂತರ ಸೈಟ್ ತೊಗೊಳೋದು ಭಾಳ ಉತ್ತಮ. ಯಾಕೆಂದರೆ ಬೆಲೆ ಎಲ್ಲ ಜಾಸ್ತಿ ಇದೆ. ಲ್ಯಾಂಡ್ ರೈತರಿಗೆ ಏನಾದರೂ ನೀವು ಜಾಸ್ತಿ ಅಮೌಂಟನ್ನು ಕೊಟ್ಟಾಗ ಇನ್ನು ಅವರಿಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ಗಳು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಬಂದಿಲ್ಲ, ಹಂಚಿಕೆ ಪತ್ರಗಳು ಬರಬೇಕು, ಅಲಾಟ್ಮೆಂಟ್ ಲೆಟರ್ಗಳು ಬರಬೇಕಾಗಿದೆ. ಪೂರ್ವಕ್ಕೆ ರಸ್ತೆ ಇದೆಯಾ, ಸೈಟ್ ನಂಬರ್ ಎಷ್ಟು, ರಸ್ತೆ ಎಷ್ಟಡಿ ರಸ್ತೆ ಇದೆ, ಸೈಟಿನ ಪ್ಲೇಸ್ ಎಲ್ಲಿದೆ, ಈ ರೀತಿ ಎಲ್ಲ ಬಂದ ನಂತರ ನೀವು ಸೈಟನ್ನು ಖರೀದಿ ಮಾಡ್ಬೋದು. ಈಗ ಪ್ರೆಸೆಂಟು ಅದರ ಬೆಲೆ 4,500ದಿಂದ 5,500 ಓಡ್ತಾ ಇದೆ. 4,500ಗಿಂತ ಕಡಿಮೆ ಏನಾದರೂ ಸಿಕ್ಕಿದ್ರೆ ಪ್ರಯತ್ನ ಪಡಿ, ಸ್ಥಳವನ್ನು ವಿಸಿಟ್ ಮಾಡಿ. ಆನೇಕಲ್ಲು, ಇಂಡ್ಲುವಾಡಿ, ಹಾಗೆ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ. ಎಲೆಕ್ಟ್ರಾನಿಕ್ ಸಿಟಿ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಕಡೆ ಬನ್ನೇರುಘಟ್ಟ ಪಾರ್ಕ್ ಬಂದು ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿದೆ. ಆನೇಕಲ್ ತಾಲೂಕು, ಈ ರೀತಿ ಸುತ್ತಮುತ್ತ ಇಂಡ್ಲುವಾಡಿ ಸುತ್ತಮುತ್ತ. ಇಂಡ್ಲುವಾಡಿಯಲ್ಲೇ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಮ್ಮು ಸಹ ಇಲ್ಲೇ ಬರ್ತಾ ಇದೆ. ಅದರಿಂದ ಇದು ಒಳ್ಳೆಯ ಮುಂದಿನ ಫ್ಯೂಚರ್ನಲ್ಲಿ ಯಾರೆಲ್ಲ ಇವತ್ತು ನಾನು ಬಂಡವಾಳ ಹಾಕಿ ಸ್ವಲ್ಪ ಒಂದು 2-3 ವರ್ಷ, ಒಂದು 5 ವರ್ಷ ವೆಯ್ಟ್ ಮಾಡ್ತೀನಿ ಅಂತಂದರೆ ಅವ್ರಿಗೆ ಡಬಲ್ ತ್ರಿಬಲ್ ರೇಟ್ ಸಿಗೋ ಸಾಧ್ಯತೆ ಇದೆ. ಯಾರೆಲ್ಲ ನಮ್ಮ ಹಣವನ್ನು ಡಬಲ್ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದಾರೋ ಈಗ ದಯವಿಟ್ಟು ನೋಡಿ, ಸೈಟ್ಗೆ ವಿಸಿಟ್ ಕೊಡಿ. ನಿಮಗೆ ಯಾವ ಸೈಟು ಇಷ್ಟ ಆಗುತ್ತೆ ನೋಡಿ, ಮಾತಾಡಿ. ಹಾಗೆ ರೈತರಿಗೆ ಹಂಚಿಕೆ ಪತ್ರ ಬಂದಿದೆ ನೋಡಿ. ರೈತರ ಹತ್ರ ಸುಮಾರು 18,000 ಸೈಟ್ಗಳಿದ್ದಾವೆ. ನಿಮಗೆ ಮುಂದಿನ ಫ್ಯೂಚರ್ನಲ್ಲಿ ಒಂದು ಸೈಟ್ ತೊಗೊಬೇಕು ಅಥವಾ ಸೈಟ್ ಮೇಲೆ ನಾನು ಹೆಚ್ಚಿನ ಬಂಡವಾಳ ಹಾಕ್ತೀನಿ ಅಂತಂದರೆ ತುಂಬ ಒಳ್ಳೆಯದು, ಒಳ್ಳೆಯ ವಿಷಯ. ಆದರೆ ಸ್ವಲ್ಪ ದುಡುಕಬಾರ್ದು. ಯಾಕೆಂದರೆ ರೈತರಿಗೆ ಹಂಚಿಕೆ ಪತ್ರ ಬಂದ ನಂತರನೇ ನೀವು ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಂಡು ಬೇಗ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಹಂಚಿಕೆ ಪತ್ರನೇ ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ಸ್ವಾಮಿ, ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಅವರಿಗೆ ಅಲಾಟ್ಮೆಂಟ್ ಲೆಟರ್ ಬಂದ ನಂತರ ಬೇಕಾದರೆ ನೀವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡಿಕೊಂಡು ಅದನ್ನು ಸಹ ಲೀಗಲಾಗಿ ಏನೆಲ್ಲ ಪ್ರೊಸೀಜರ್ ಆಗಬೇಕು ಅದೇ ಥರ ಪ್ರೊಸೀಜರ್ ಮಾಡ್ಕೊಂಡು ಯಾವುದಕ್ಕೂ ನಿಮ್ಮ ಹಣಕಾಸಿಗೆ ತೊಂದರೆ ಆಗದ ಹಾಗೆ ಹುಷಾರಾಗಿ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ದೊಡ್ಡ ಅಮೌಂಟ್ ಆಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ನಾವು ಸೈಟನ್ನು ಖರೀದಿ ಮಾಡಬೇಕಾಗತ್ತೆ. ಹಾಗೆ ಕ್ರಿಕೆಟ್ ಸ್ಟೇಡಿಯಮು, ಹಾಗೆ ಕೆಲವೊಂದು ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳೆಲ್ಲ ಬರ್ತಾ ಇದ್ದಾವೆ. ನಾರಾಯಣ ರುದ್ರಾಲಯ ಆಸ್ಪತ್ರೆಗಳು, ಬೇರೆ ಬೇರೆ ಆಸ್ಪತ್ರೆಗಳೆಲ್ಲ ಬರ್ತಾ ಇದ್ದಾವೆ. ದೊಡ್ಡ ದೊಡ್ಡ ಹೆಸರು ಮಾಡಿರುವಂತಹ ಸ್ಕೂಲು, ಕಾಲೇಜುಗಳು ಬರ್ತಾ ಇದ್ದಾವೆ. ಮತ್ತು ವಿವೇಕಾನಂದ ಯೂನಿವರ್ಸಿಟಿನೂ ಸಹ ಅಲ್ಲೇ ಇದೆ, ಸಮೀಪದಲ್ಲಿಯೇ ಇದೆ. ವಿವೇಕಾನಂದ ಅವರ ಸ್ಟ್ಯಾಚ್ಯೂ ಸಹ ಅಲ್ಲೇ ಬರ್ತಾ ಇದೆ. ಈ ಥರ ತುಂಬ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಹಾಗೆ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರೋದ್ರಿಂದ ಇನ್ನಷ್ಟು ಜನಜಂಗುಳಿ, ಜನಜಾತ್ರೆ, ಅಲ್ಲಿ ಹೋಟೆಲ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು, ಕಮರ್ಷಿಯಲ್ಲು, ಈ ಥರದ್ದೆಲ್ಲ ತುಂಬ ಕಂಪನಿಗಳು ಇವೆಲ್ಲ ಬರ್ತಾ ಇದೆ ಆ ಜಾಗದಲ್ಲಿ. ಕ್ರಿಕೆಟ್ ಸ್ಟೇಡಿಯಂ ಇದ್ದಾಗ ನಿಮ್ಗೆ ಗೊತ್ತೇ ಇದೆ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಂತ. ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಎಲ್ಲೆಲ್ಲೋ ಸೈಟ್ ತೊಗೊಳ್ತೀವಿ, ಎಲ್ಲೆಲ್ಲೋ ಬಂಡವಾಳ ಹಾಕ್ತೀವಿ ಅನ್ನೋದು ಬದಲು ನೀವು ಹೋಗಿ ಇಲ್ಲಿ ಬಂಡವಾಳ ಹಾಕಿ. ಯಾಕೆಂದರೆ ಇನ್ನು 2 ವರ್ಷದಲ್ಲಿ ನಿಮ್ಮ ಸೈಟು ಡಬಲ್ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನು ಇಷ್ಟು ಚಾಲೆಂಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಬೋದು. ಹೌದು ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು 2,975 ರೂಪಾಯಿ ಫಿಕ್ಸ್ ಮಾಡಿತ್ತಲ್ಲ ಲಾಸ್ಟು ಪೇಮೆಂಟ್. ಅದು
ಈಗ ಅದು ಏನಾಗಿದೆ, ಈಗ 4:15 5:15 ಹೋಗ್ಬಿಟ್ಟಿದೆ, ಅಲ್ಲಿ ಜಂಪ್ ಆಗ್ಬಿಟ್ಟಿದೆ. ಈಗ ರೈತರೆಲ್ಲ 4:15ಗೆ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ಗಳನ್ನು ನೀವು ಲ್ಯಾಂಡ್ ಯಾರು ರೈತರಿಗೆ ಏನು ಹಂಚಿಕೆ ಆಗಿದೆ ಆ ಸೈಟನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಆ ಒಂದು ಜಾಗಕ್ಕೆ ಭೇಟಿ ಕೊಡಿ. ಇಂಡ್ಲವಾಡಿ ಹತ್ರ ಇದೆ. ಇಂಡ್ಲವಾಡಿಗೆ 1-1.5 ಕಿಲೋಮೀಟರ್ ದೂರದಲ್ಲಿದೆ. ದೊಡ್ಡ ಸುಮಾರು 36,000 ಸೈಟ್ಗಳಿರುವಂಥ ದೊಡ್ಡ ಜಾಗ ಅದು. ಮತ್ತು ಇಂಡಿಯಾದಲ್ಲಿಯೇ ಅತ್ಯಂತ ದೊಡ್ಡ ಸ್ಟೇಡಿಯಂ, ಬಿಗ್ಗೆಸ್ಟ್ ಸ್ಟೇಡಿಯಂ ನಮ್ಮ ಭಾರತದಲ್ಲಿ ಇದು 2ನೇದು. ಇನ್ನು 2 ವರ್ಷದಲ್ಲಿ ಕ್ರಿಕೆಟ್ ಸ್ಟೇಡಿಯಮ್ಮು ಸಹ ಅಲ್ಲಿ ರನ್ ಆಗುತ್ತೆ. ಶಂಕುಸ್ಥಾಪನೆ ಎಲ್ಲ ಆಗೋಗಿದೆ. ಅದರಿಂದ ಬೆಲೆ ಈಗ ಏರಿಕೆ ಆಗ್ತಾ ಇದೆ. ಈ ಟೈಮಲ್ಲಿ ನೀವು ತೆಗೆದುಕೊಂಡ್ರೆ ಇನ್ನು 2 ವರ್ಷದಲ್ಲಿ ಡಬಲ್ ರೇಟು ಸಿಗುತ್ತೆ ಸ್ನೇಹಿತರೆ. ಆದ್ದರಿಂದ ಯಾರೆಲ್ಲ ಬಂಡವಾಳ ಹಾಕಬೇಕು, ನಾನು ಸೈಟ್ ತೊಗೊಬೇಕು ಅನ್ನೋ ಕನಸಿರೋರು ದಯವಿಟ್ಟು ಈ ಜಾಗದಲ್ಲಿ ಸೈಟನ್ನು ಭಾಳ ಹುಷಾರಾಗಿ ಎಚ್ಚರಿಕೆಯಿಂದ ಎಲ್ಲ ಪೇಪರ್ಗಳನ್ನು ನೀವು ಲಾಯರ್ ಮೂಲಕ ಪರಿಶೀಲನೆಯನ್ನು ಮಾಡಿಸಿ ಸೈಟನ್ನು ತಗೊಳ್ಳಿ ಅಂತ ಹೇಳ್ತಾ, ನಮ್ಮ ಈ ಒಂದು ವಿಡಿಯೋ ಚಾನಲ್ ನೋಡ್ತಾರೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.